ಯಾತ್ರಿಕರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕಾ ಪ್ರಹಾರ ನಡೆಸಿದ್ದಾರೆ. ಟ್ವಿಟರ್ ಅಲ್ಲಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದು, ಮೋದಿಯ ನೀತಿಯಿಂದಲೇ ಉಗ್ರವಾದಿಗಳಿಗೆ ಕಾಶ್ಮೀರದಲ್ಲಿ ಸ್ಥಾನ ಸಿಕ್ಕಿದೆ. ಈ ದಾಳಿ ಭಾರತದ ಕಾರ್ಯತಂತ್ರಕ್ಕೆ ಭಾರಿ ದೊಡ್ಡ ಪೆಟ್ಟು ಅಂತ ಹೇಳಿದ್ದಾರೆ. ಪಿಡಿಪಿ ಜೊತೆಗಿನ ಮೈತ್ರಿಯಿಂದ ಮೋದಿಗೆ ಸಣ್ಣ ಲಾಭವಿದೆ. ಈ ಮೈತ್ರಿಯಿಂದಾಗಿ ಭಾರತ ಭಾರಿ ಬೆಲೆ ತೆರುವಂತಾಗಿದೆ ಅಂತ ಪ್ರಧಾನಮಂತ್ರಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ಮೋದಿ ವಿರುದ್ಧ ಈಗ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದು, ಅಮರನಾಥ ಯಾತ್ರಿಕರ ಮೇಲೆ ನಡೆದಂತಹ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಟರ್ ಅಲ್ಲಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಮೋದಿಯ ನೀತಿಯಿಂದಲೇ ಉಗ್ರವಾದಿಗಳಿಗೆ ಕಾಶ್ಮೀರದಲ್ಲಿ ಸ್ಥಾನ ಸಿಕ್ಕಿದ್ದು, ಈ ದಾಳಿ ಭಾರತದ ಕಾರ್ಯತಂತ್ರಕ್ಕೆ ಭಾರಿ ದೊಡ್ಡ ಪೆಟ್ಟು ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಪಿಡಿಪಿ ಜೊತೆಗಿನ ಮೈತ್ರಿಯಿಂದ ಮೋದಿಗೆ ಸಣ್ಣ ಲಾಭ ಇದೆ. ಈ ಮೈತ್ರಿಯಿಂದಾಗಿಯೇ ಭಾರತ ಭಾರಿ ಬೆಲೆ ತೆರುವಂತಾಗಿದೆ ಅಂತ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಟ್ವೀಟ್ ಮಾಡಿರೋದನ್ನು ನಾವೀಗ ನೋಡಬಹುದು. ಪ್ರಧಾನಿ ಮೋದಿ ವಿರುದ್ಧ ಅವರು ನೇರವಾಗಿ ಟೀಕೆಯನ್ನ ಮಾಡಿರೋದು. ಏನಂತಂದ್ರೆ, ಪ್ರಧಾನಿ ಮೋದಿ ಅವರ ನೀತಿಗಳಿಂದಲೇ ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿದೆ ಅನ್ನುವ ಅರ್ಥದಲ್ಲಿ ಅವರು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಪಿಡಿಪಿ ಜೊತೆಗಿನ ಮೈತ್ರಿಯಿಂದಾಗಿ ಸಣ್ಣ ಲಾಭವನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಆ ಒಂದು ಅವರ ಲಾಭಕ್ಕೋಸ್ಕರ ಭಾರತ ಭಾರಿ ಬೆಲೆ ತೆರುವಂತಾಗಿದೆ ಅಂತ ಅಮರನಾಥ ಯಾತ್ರಿಗಳನ್ನ ಉಗ್ರರು ಗುಂಡಿಟ್ಟುಕೊಂಡಂತಹ ಪ್ರಕರಣವನ್ನ ಉಲ್ಲೇಖಿಸಿ ಅವರು ಈ ಮಾತನ್ನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಟ್ವಿಟರ್ ಅಲ್ಲಿ ಏನಂತ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ವಿರುದ್ಧ ಅಂತ ನೋಡೋಣ ಬನ್ನಿ. ನಮ್ಮ ಪ್ರಧಾನಮಂತ್ರಿ ಚೀನಾ ವಿಚಾರವಾಗಿ ಏಕೆ ಸುಮ್ಮನಿದ್ದಾರೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ರಾಹುಲ್ ಗಾಂಧಿ ಈಗ ನಿರಂತರವಾಗಿ ಪ್ರಧಾನಿ ವಿರುದ್ಧ ಟೀಕೆಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಇವತ್ತು ಅವರು ಮಾಡಿರುವಂತಹ ಟ್ವೀಟ್ ನ ಪ್ರಮುಖಾಂಶ ಏನು? ರಾತ್ರಿ ಜಮ್ಮು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಾರ್ಥಿಗಳ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ರು. ಈ ದಾಳಿಯ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಟ್ವಿಟರ್ ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಟೀಕೆಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರ ಕೆಲವೊಂದು ಲಾಭಗಳು ಈಗ ಭಾರತದಲ್ಲಿ ಅಮಾಯಕ ಜನರು ಪ್ರಾಣ ಕಳೆದುಕೊಳ್ಳಿಕ್ಕೆ ಕಾರಣ ಆಗಿವೆ. ಜಮ್ಮು ಕಾಶ್ಮೀರದಲ್ಲಿ ಅವರು ಅಲ್ಪ ಕಾಲಾವಧಿಯಲ್ಲಿ ಕೆಲವು ಲಾಭಗಳನ್ನ ಪಡೆಯಲಿಕ್ಕೋಸ್ಕರ ಪಿಡಿಪಿ ಜೊತೆ ಮಾಡಿಕೊಂಡಂತಹ ಮೈತ್ರಿಯಿಂದಾಗಿ ಅಮಾಯಕರು ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಮೋದಿಗೆ ಕೆಲವು ಲಾಭ, ಆದ್ರೆ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಜೊತೆಗೆ ಭಾರತದ ಕಾರ್ಯತಂತ್ರದ ಕೂಡ ಇದರಿಂದ ಧಕ್ಕೆ ಆಗ್ತಾ ಇದೆ ಅನ್ನೋ ಒಂದು ಟೀಕೆಯನ್ನ ಮಾಡಿದ್ದಾರೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ ಪಿಡಿಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದನ್ನೇ ಪ್ರಮುಖವಾಗಿ ಟೀಕೆಯನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಜೊತೆಗೆ ಮೋದಿ ಅವರ ಪರ್ಸನಲ್ ಗೇನ್ಗಳಿಗಾಗಿನೇ ಈಗ ಅಮಾಯಕರು ಪ್ರಾಣ ಕಳ್ಕೊಳ್ಳುವಂತಾಗಿದೆ ಅನ್ನುವ ಟೀಕೆಯನ್ನ ರಾಹುಲ್ ಗಾಂಧಿ ಟ್ವಿಟರ್ ನಲ್ಲಿ ಮಾಡಿದ್ದಾರೆ. ಈಗ ಜಮ್ಮು ಕಾಶ್ಮೀರದ ಪಿಡಿಪಿ ಸರ್ಕಾರ ಅಸ್ತಿತ್ವದಲ್ಲಿರೋದ್ರಿಂದಾಗಿ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮವನ್ನ ಅಲ್ಲಿನ ಸರ್ಕಾರ ಕೈಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಪಿಡಿಪಿ ಸರ್ಕಾರ ಕೂಡ ಪರೋಕ್ಷವಾಗಿ ಒಂದು ಮೃದು ಧೋರಣೆಯನ್ನ ಪ್ರತ್ಯೇಕತಾವಾದಿಗಳ ಬಗ್ಗೆ ತಾಳಿದೆ ಮತ್ತು ಭಯೋತ್ಪಾದಕರ ವಿರುದ್ಧ ಕೂಡ ಕಠಿಣ ಕಾರ್ಯಾಚರಣೆಯನ್ನ ನಡೆಸ್ತಾ ಇಲ್ಲ ಅನ್ನುವ ಕಾರಣದಿಂದಾಗಿನೇ ರಾಹುಲ್ ಗಾಂಧಿ ಈ ಟೀಕೆಗಳನ್ನ ಮಾಡಿದ್ದಾರೆ. ಜೊತೆಗೆ ಅಮರನಾಥ ಯಾತ್ರಾರ್ಥಿಗಳ ನಡೆದಂತಹ ದಾಳಿಯ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಈ ಟೀಕೆಗಳನ್ನ ಮಾಡಿದ್ದಾರೆ. ಸುಕನ್ಯಾ, ಧನ್ಯವಾದ ಚಂದ್ರಮೋಹನ್.